ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನು ಅಜಯ್ ಹತ್ರ ಅಕ್ಕಂಗೆ ಐಸ್ ಕ್ರೀಮ್ ಇಷ್ಟ, ಹೊರಗಡೆ ಕರ್ಕೊಂಡು ಹೋಗಿ ಅಂತ ಅವರು ಒಟ್ಟಿಗೆ ಇರೋ ತರ ಪ್ಲಾನ್ ಮಾಡಿದ್ದೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನಾನು. ಲವ್ ಬ್ರೋಕರ್ ಕೆಲಸ ಮಾಡಿದೀನಿ ಗೊತ್ತಾ? ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಕಣೆ ಅಕ್ಕ. ನೋಡಿ ಗೌರಿ, ಏನೆಲ್ಲ ಆಗೋಯ್ತು. ಕೊನೆಗೆ ಈ ರೀತಿಯಲ್ಲಾದರೂ ನಾನು ನಿಮ್ಮ ಗಂಡ ಆಗ್ತೀನಿ ಅಂತ ಅನ್ಕೊಂಡೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಜಯ್, ನನ್ನ ಕ್ಷಮಿಸ್ಬಿಡಪ್ಪ. ಆಗ್ಲೇ ಬೇಜಾರಲ್ಲಿ ನಿನಗೂ ಏನೇನೋ ಅಂದ್ಬಿಟ್ಟೆ. ಆಂಟಿ, ಹಾಗೆಲ್ಲ ಹೇಳ್ಬೇಡಿ, ಪರವಾಗಿಲ್ಲ. ನೋಡಿ, ಇವತ್ ಪೂಜೆ ಇಟ್ಕೊಂಡಿದ್ದು ಗಂಗೆ ಮತ್ತು ಅಭಯ್ಗೋಸ್ಕರ. ಆದ್ರೆ ಆ ದೇವ್ರ ಲೆಕ್ಕಾಚಾರನೇ ಬೇರೆ ಇತ್ತು. ಅಜಯ್ ಮತ್ತು ಗೌರಿ ಒಂದಾಗೋ ಹಾಗೆ ಮಾಡಿದಾನೆ. ಗಂಗೆ ಅವಳ ಗಂಡನ್ಗೋಸ್ಕರ ಮಾಡೋ ವ್ರತಾನ ಗೌರಿ ಮಾಡಿದ್ರೂನು ಅದೀಗ ಅವಳ ಮದ್ವೆ ಆದವನ್ಗೋಸ್ಕರ ಸಲ್ಲತ್ತೆ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಅನ್ನೋದು ಇದಕ್ಕೆ ಅನ್ಸುತ್ತೆ. ಗಂಗೆ, ನೀನ್ ಹುಷಾರಾದ್ಮೇಲೆ ಮತ್ತೆ ವ್ರತನ ಮಾಡುವಂತೆ. ಈಗೆಲ್ರೂ ಬನ್ನಿ, ಹೊಸ ದಂಪತಿಗಳ ಹೆಸರಲ್ಲಿ ಪೂಜೆ ಮಾಡ್ಸೋಣ. ಒಂದ್ ನಿಮಿಷ, ಎಲ್ರೂ ಇಲ್ಲೇ ಇರಿ, ಬಂದೆ. ನೋಡಮ್ಮ ಗೌರಿ, ಈಗ ನಾವೇ ಅಜಯ್ ಮನೆ ಕಡೆಯವರು ಅಂತ ತಿಳ್ಕೊಂಡು ಇದನ್ನ ತಗೋಬೇಕು. ಅಮ್ಮಮ್ಮ, ಇದನ್ನ ನೀವು ಗಂಗೆ ಮತ್ತೆ ಅಭಯ್ಗೆ ಅಂತ ತಂದಿದ್ದೀರಾ? ಇದು ಅವ್ರಿಗೆ ಸೇರ್ಬೇಕಾಗಿರೋದು. ಹಾಗೆಲ್ಲ ಏನೂ ಇಲ್ಲ ಗೌರಿ, ಇದನ್ನ ನೀನ್ ಉಡ್ಬೇಕು ಅನ್ನೋದು ಆ ದೇವ್ರಿಚ್ಛೆ ಅನ್ಸುತ್ತೆ. ಅದಕ್ಕೆ ಪೂಜೆನೂ ನಿನ್ ಕೈಯಲ್ಲೇ ಆಯ್ತು ನೋಡು. ಈಗ ಅಜಯ್ ಮನೆಯವರಾಗಿ ನಾವಿದನ್ನ ನಿನಗ್ ಕೊಡ್ತಾ ಇದ್ದೀವಿ. ನೀನ್ ಬೇಡ ಅನ್ನೋ ಹಾಗಿಲ್ಲ, ಸುಮ್ನೆ ತಗೋ. ಗೌರಿ, ಅವ್ರಿಷ್ಟು ಪ್ರೀತಿಯಿಂದ ಕೊಡೋವಾಗ ಬೇಡ ಅನ್ಬಾರ್ದು. ತಗೋಮ್ಮ. ಅಜಯ್, ತಗೋಪ್ಪ. ಒಳ್ಳೇದಾಗ್ಲಿ, ಇಬ್ರು ಚೆನ್ನಾಗಿರಿ. ಹೋಗಿ ಈ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಅಕ್ಕ ಬಾ, ನಾನೇ ನಿನ್ನ ರೆಡಿ ಮಾಡ್ತೀನಿ. ಅಭಯ್, ಅಜಯ್ನ ಕರ್ಕೊಂಡು ಹೋಗು. ಅಮ್ಮಮ್ಮ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಒಂದು ನಿಮಿಷ, ಬಂದೆ. ನಡೀರಿ ಎಲ್ರು, ಅವ್ರು ರೆಡಿಯಾಗಿ ಬರ್ಲಿ, ನಾವು ದೇವಸ್ಥಾನದಲ್ಲಿರೋಣ. ನೀನ್ ಯಾಕೆ ಇಲ್ಲೇ ಇದ್ಯಾ? ಹೊರಡು. ಅಲ್ಲ ಕಣೆ, ಇವಳಪ್ಳು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಕ್ಕ. ಮಧುಮಗಳ ತರ ಕಾಣಿಸ್ತಾ ಇದ್ಯಾ. ಅಯ್ಯೋ, ಮಧುಮಗಳ ತರ ಏನು, ಮಧುಮಗಳೇ ನೀನು. ಆ ಮುಖದಲ್ಲಿರೋ ಕಳೆ ನೋಡು. ಗಂಗೆ, ಸಾಕು ಹೊಗಳಿದ್ದು. ಈ ಅಕ್ಕ ಹೇಗಿದ್ರು ನಿನಗ್ ಚೆನ್ನಾಗೇ ಕಾಣಿಸ್ತಾಳೆ. ಸುಮ್ನೆ ಹೊಗಳ್ತಾ ಇರ್ಬೇಡ. ಅಯ್ಯೋ, ನಾನ್ ನಿಜಾನೇ ಹೇಳ್ತಾ ಇದೀನಿ ಕಣೆ. ನಗ್ಬೇಡ ನೀನು. ಸರಿಯಾಗಿ ನಿನಗ್ ಮನ್ಸಾರೆ ನಗಕ್ಕೂ ಬರಲ್ಲ. ಒಳಗಡೆನೆ ನಗ್ತಾ ಇರ್ತಾಳೆ. ಹೌದು, ನನಗೆ ಮನ್ಸಾರೆ ನಗಕ್ಕೂ ಬರಲ್ಲ. ಆದ್ರೂ ಕಳ್ಳಿ ಬಿಡು ನೀನು.
ಏನೋ ಮಜಾ ಇರ್ಲಿ ಅಂತ ಮದ್ವೆ ಆಗೋ ತರ ಟಾಸ್ಕ್ ಮಾಡಿ ಅಂತ ಅಂದ್ರೆ ನೀನು ಭಾವ ನಿಜವಾಗ್ಲೂ ಮದ್ವೆ ಆಗ್ಬಿಟ್ಟಿದೀರಾ? ಯಾಕೋ ಅಳ್ತಿದ್ಯಾ? ಮಕ್ಕಳ ತರ ಅಳ್ತಿದ್ಯಾ? ನೋ ಅಕ್ಕ, ಇದೆಲ್ಲ ಸುಳ್ಳು. ಇದು ನಿಜ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತು, ಗೌರಿ ಮನ್ಸಲ್ಲಿರೋದು ನಾನ್ ಮಾತ್ರ. ಅದನ್ ಬಿಟ್ಟು ಇನ್ಯಾರನ್ನೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಕ್ಕ. ಯಾರನ್ನ ಮದ್ವೆ ಆಗೋಕ್ಕೂ ಸಾಧ್ಯನೇ ಇಲ್ಲ. ಇಲ್ಲ ಅಭಯ್, ಈಗ ನಡೆದಿದ್ದೆ ನಿಜ. ನೀನೇ ನೋಡ್ದೆ ಅಲ್ವಾ ಅವಳು ಕತ್ತಲ್ ತಾಳಿ ಇರೋದು. ಇದನ್ನೆಲ್ಲ ನಾನು ಇಲ್ಲ ಅಕ್ಕ, ಇದೆಲ್ಲ ಸುಳ್ಳು. ಗೌರಿ ನಾಟಕ ಮಾಡ್ತಿದ್ದಾಳೆ. ನಾಟಕನ? ಅವಳು ಯಾಕೆ ನಾಟಕ ಮಾಡ್ತಾಳೆ? ಅಭಯ್, ನೀನಿನ್ನೂ ಅವಳನ್ನ ಮನ್ಸಲ್ಲಿಟ್ಕೊಂಡು ಈ ರೀತಿಯೆಲ್ಲ ಹೇಳ್ತಿದ್ಯಾ? ಇರೋ ಸತ್ಯನ ಮೊದಲು ಒಪ್ಕೋ. ಇಲ್ಲ ಅಕ್ಕ, ಅವತ್ತು ನಾನ್ ಹಾಕಿರೋ ಚಾಲೆಂಜ್ಗೆ ಅವ್ರು ಹಾಕಿರೋ ಪ್ಲಾನ್. ಏನ್ ಚಾಲೆಂಜು? ಅವತ್ತು ನಾನ್ ಗೌರಿ ಹತ್ರ ನಿಜವಾಗ್ಲೂ ನಿಮ್ ಮನ್ಸಲ್ಲಿ ನಾನಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಮದ್ವೆಯಾಗಿ ತೋರಿಸಿ ಅಂದಿದ್ದೆ. ಈಗ ಅದನ್ನ ಪ್ರೂವ್ ಮಾಡೋದಕ್ಕೆ ಹೀಗ್ ಮಾಡಿದ್ದಾರೆ. ಅವ್ರ ಮನ್ಸಲ್ಲಿರೋದ್ ನಾನಕ್ಕ, ನನಗ್ ಗೊತ್ತು. ಅಭಯ್, ಇರೋ ಸತ್ಯನ ಸುಳ್ಳು ಅಂತ ಸಾಧಿಸ್ಬೇಡ ಕಣು. ಅದ್ರಿಂದ ನಿನಗ್ ಸಮಾಧಾನ ಆಗ್ಬೋದು, ಆದ್ರೆ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡು. ಅವಳ ಅಜಯ್ನ ಆಲ್ರೆಡಿ ಮದ್ವೆ ಆಗೋಗಿದ್ದಾಳೆ. ಅವಳೀಗ ನಿನ್ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್. ನಿನ್ ಲೈಫಲ್ಲಿ ಇನ್ಮುಂದೆ ಅವಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಕಣು. ಅದನ್ನ ಒಪ್ಕೋ. ಎಷ್ಟೇ ಹೇಳಿದ್ರು ನಾನ್ ಒಪ್ಪಲ್ಲ. ಅಜಯ್ ಗೌರಿ ಕುತ್ತಿಗೆಗೆ ತಾಳಿ ಕಟ್ಟಿರೋದನ್ನ ನಾವ್ಯಾರಾದ್ರೂ ನೋಡಿದೀವಾ? ಮತ್ತದ್ ಹೇಗಕ್ಕ ಮದ್ವೆ ಆಗತ್ತೆ? ಅದನ್ ಗೌರಿನೇ ಆಗ್ಲೇ ಒಪ್ಕೊಂಡ್ಲಲ್ಲೋ, ದೇವಸ್ಥಾನದಲ್ಲಿ ಅಜಯ್ ತಾಳಿ ಕಟ್ಟಿದಾನೆ ಅಂತ. ನೋಡು, ಪದೇ ಪದೇ ನೀನ್ ಗೌರಿ ವಿಷಯದಲ್ಲಿ ಹೀಗಾಡಿದ್ರೆ ಗಂಗೆಗೂ ಅನುಮಾನ ಬರುತ್ತೆ. ಇದ್ರಿಂದ ನಿನ್ನ ಗಂಗೆ ಸಂಬಂಧ ಹಾಳಾದ್ರೆ ಮನೆ ನೆಮ್ಮದಿನೂ ಹಾಳಾಗತ್ತೆ. ಪ್ಲೀಸ್ ಕಂಟ್ರೋಲ್ ಯುವರ್ ಇಮೋಷನ್ಸ್ ಅಭಯ್. ಅಕ್ಕ, ಅಭಯ್, ಇದ್ರ ಬಗ್ಗೆ ಇನ್ ಮಾತಾಡೋದ್ ಬೇಡ. ನಡಿ ಹೋಗೋಣ. ನಡಿ ಅನ್ನಲ್ಲ, ಬಾ.